ಹೇಳ್ತೀಯೋ ತೇಲ್ತೀಯೋ ಕುಣಿತೀಯೋ ಏನಾರ ಮಾಡ್ಕೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಥರ್ಸ್ಡೇ ವ್ಲಾಗ್. ನೆಕ್ಸ್ಟ್ ಎಲ್ಗಣ ನಮ್ಮ ಪ್ರಯಾಣ? ಬಿಳಿಗಿರಿ ರಂಗನ ಬೆಟ್ಟ. ಹಾಯ್ ಗಾಯ್ಸ್, ಗುರುವಾರ ಬೆಳಗ್ಗೆ ಮಲೆ ಮಹದೇಶ್ವರ ಬೆಟ್ಟವನ್ನು ಮುಗಿಸ್ಕೊಂಡು ಬಿಳಿಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಬಟ್ ಅಲ್ಲಿ ಮಧ್ಯ ಹೋಗ್ಬೇಕಾದ್ರೆ ತಲಕಾಡು ಬೋರ್ಡನ್ನು ನೋಡಿದ್ವಿ. ಸೊ ಅಲ್ಲಿ ಹೋಗೋ ಪ್ಲ್ಯಾನೇ ಇರಲಿಲ್ಲ, ನೋಡಿದ್ವಲ್ಲ. ಸೊ ಹಾಗಾಗಿ ಹೋಗೋಣ, ಅಲ್ಗೊಂದ್ಸಲ ಹೋಗ್ಬಿಟ್ಟು ಆನಂತರ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಎಷ್ಟೊಂದು ಬಟರ್ಫ್ಲೈಗಳಿದಾವೆ ನೋಡು. ನಮ್ಮ ತಾಡಿ ಹಿಂದಾಗಲ್ಲಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಲಕಾಡು ಹೋಗೋದಕ್ಕೆ ಡಿಸೈಡ್ ಆಯಿತು. ಸೊ ಹಾಗಾಗಿ ಎಲ್ಲರೂ ಕೂಡ ಹೊರಟ್ವಿ. ಬಿಸಿಲಿದ್ದಿದ್ದರಿಂದ ಮಕ್ಕಳು ಕೂಡ ನೀರಲ್ಲಿ ಚೆನ್ನಾಗಿ ಆಟ ಆಡ್ಕೊಳ್ತವೆ. ನೀರಿಗೆ ಮಕ್ಕಳು ಅಂತ ಅಲ್ಲ, ದೊಡ್ಡವರು ಕೂಡ ನೀರು ಮುಂದೆ ಮಕ್ಕಳೇ ಅಂತಲೇ ಹೇಳ್ಬೋದು. ಸೊ ಇಲ್ಲೇನಂತ ಅಂದರೆ ಎಲ್ಲ ಕಡೆನೂ ಕೂಡ ನೀರಾವರಿ ಇರೋದ್ರಿಂದ, ಕೆರೆ ನೀರಾಗಿರ್ಬೋದು, ಚಾನಲ್ಗಳ ನೀರು ಜಾಸ್ತಿ ಇರೋದ್ರಿಂದ ಎಲ್ಲರೂ ಕೂಡ ಭತ್ತ ನಾಟಿ ಮಾಡಿದ್ದಾರೆ. ಹೋದ್ರಲ್ಲ ಅಲ್ಲಿದಾರಲ್ಲ, ಕಮ್ಮಿ ಆಯ್ತಾ ಸುಸ್ತು? ಅದು ಘಾಟ್ ಸೆಕ್ಷನ್ ಅಲ್ವಾ, ಅದಕ್ಕೆ ಹಂಗೆ ಅನ್ಸಿರೋದು. ಸೊ ತಲಕಾಡಿಗೆ ಬಂದಾದಮೇಲೆ ಎಲ್ಲರೂ ಕೂಡ ನೀರ ಹತ್ರ ಹೋಗೋದಕ್ಕೆ ಹೋದ್ವಿ. ಇಲ್ಲಿ ವಿಶೇಷ ಎಲ್ರಿಗೂ ಕೂಡ ಗೊತ್ತೇ ಇದೆ, ಅತಿ ಹೆಚ್ಚು ಮರಳು ಜೊತೆಗೆ ಹರಿಯುವಂತಹ ನೀರು ಬಂದುಬಿಟ್ಟು ಕಾವೇರಿ ನೀರು ಅಂತಲೇ ಹೇಳ್ಬೋದು. ನಮ್ಮ ಚಂದ್ರು ಬಂದುಬಿಟ್ಟು ಇಲ್ಲಿ ಬೇಡ, ಬಲ್ಮೂರಿ ಎಡ್ಮೂರಿಲಿ ಹೋಗೋಣ, ಇಲ್ಲೆಲ್ಲ ಗಲೀಜು ಮಾಡಿರ್ತಾರೆ ಅಂತಿದ್ದ. ಅಲ್ಲಿರುವಂಥ ಅಂಕಲ್ ಹೇಳ್ತಿದ್ರು, ಹರಿಯೋ ನೀರಪ್ಪ ಇದು, ಯಾವುದೂ ಕೂಡ ಗಲೀಜಿರಲ್ಲ, ಬರ್ರಿ ಅಂತ. ಕಾಲಿಡೋಕ್ಕಾಗಲ್ಲ. ಓ, ಈ ಬಿಸಿಲಲ್ಲಿ ಏನು ಆಡ್ತೀರಾ ಹೇಳು. ಸಿದ್ದೇಶಣ್ಣಲ್ಲೇ ಹೋಗಿ ಮುಳ್ಕೊಂಬತ್ತಿದ್ದಾರೆ. ತಲಕಾಡು ಕಾವೇರಿ ನೀರು. ಸೊ ನಾನು ಕೂಡ ಇಳಿಯೋದೇನು ಬೇಡ, ಹಾಗೆ ನೋಡ್ಕೊಂಬರೋಣ ಅಂತ ಹೋದೆ. ಬಟ್ ನೀರು ನೋಡಿದ ತಕ್ಷಣವೇ ವಾಪಸ್ ಬರೋದಕ್ಕೆ ಮನಸ್ಸೇ ಬರಲಿಲ್ಲ. ಮಕ್ಳಿಗೆ ಫ್ರೀನಾ ಅಣ್ಣ? ದೊಡ್ಡವ್ರಿಗೆ? ಇಲ್ಲಣ್ಣ, ಎಲ್ಲೋ ರೆಡ್ ಕಟ್ಟಿದಾರಲ್ಲ. ಊನು ಬೀಳ್ತೀಯೋ, ಹೇಳ್ತೀಯೋ, ತೇಲ್ತೀಯೋ, ಕುಣಿತೀಯೋ ಏನಾರ ಮಾಡ್ಕೋ. ಸೊ ಯಾರೆಲ್ಲ ನೀರಲ್ಲಿ ಆಟ ಆಡಬಾರ್ದು, ನಿಂತ್ಕೊಂಡು ನೋಡೋಣ ಅಂತ ಅಂದ್ಕೊಂಡಿದ್ರು, ಸೊ ಫೈನಲಾಗಿ ಎಲ್ಲರೂ ಕೂಡ ಹೋಗ್ಬಿಟ್ಟು ನೀರಲ್ಲಿ ಆಟ ಆಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಒಂದು ವೇಳೆ ಏನಾದರೂ GRS ಆಗಿರ್ಬೋದು, ಬಲ್ಮೂರಿ ಎಡ್ಮೂರಿಲಿ ಆಟ ಆಡಿದರೂ ಕೂಡ ಈ ಖುಷಿ ಸಿಗ್ತಿರ್ಲಿಲ್ಲ. ನೀವು ಇಳಿಯಲ್ವಾ? ಯಾಕೆ? ಮುದ್ದೆ ಊಟ ಬೇಕಿತ್ತಾ? ಮುದ್ದೆ ಊಟಕ್ಕೆ ಹೋಗ್ಬೇಕಂದ್ರೆ ಮುದ್ದೆ ಊಟ ಮಾಡ್ಬೇಕು. ನಾವು ಮಾಮೂಲಿ ಊಟ ಹೋಗೋಣ, ಮುದ್ದೆ ಊಟ ಬೇಕಂತ ಮುದ್ದೆ ಊಟಕ್ಕೆ ಹೋಗ್ಬೇಕು ಇಲ್ವಾ? ಇಲ್ಲಿ ಚಪಾತಿ ಹೇಳಿದ್ರೆ ಅವ್ರು ನೋಡ್ತಾನೆ ಇದ್ದಾರೆ ನಮ್ಮನ್ನ. ನೀರಲ್ಲಿ ಹಾಡಿ ಇವಾಗ ಊಟಕ್ಕೆ ನೀರಲ್ಲಿ ಆಟ ಆಡಿ ಕುಣಿದು ಕುಪ್ಪಳಿಸಿ ಎಲ್ಲರೂ ಕೂಡ ಸುಸ್ತಾಯಿತು. ಆನಂತರ ಹೊರಗಡೆ ಬಂದಾಗ ಹೊಟ್ಟೆ ಹಸುವಾಯಿತು ಅಂತ ಊಟಕ್ಕೆ ಬಂದ್ವಿ. ಹೋಟೆಲ್ ಹೆಸರು ಹೇಳೋದು ಬೇಡ, ಯಾಕೆ ಅಂತಂದರೆ ಟೂರಿಸ್ಟ್ ಪ್ಲೇಸು, ಏನೋ ಜೀವನಕ್ಕೆ ಅಂತ ಕಟ್ಕೊಂಡಿರ್ತಾರೆ. ಬಟ್ ದಿ ವರ್ಸ್ಟ್ ಊಟ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಹೊಟ್ಟೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಊಟ ಆದಮೇಲೆ. ಏನೇನು ಬೇಕದು? ಚಪಾತಿ ಕೊಡ್ತಾರೆ ಬಿಡಮ್ಮ, ಪಲ್ಯಕ್ಕೆ ರೈಸ್ ಚಿನ್ನ ಪುಳಿಯೋಗರೆ. ನಿಂದು ಬೀಳುತ್ತೆ, ಸ್ಟ್ರೈಟ್ ಇಟ್ಕೊಂಡು ಬೇಗ ತಿನ್ನು. ಏನಮ್ಮದು ಐಸಿ? ಎರಡಿದವಲ್ಲ ಹೆಣ್ಣು, ದೊಡ್ಡವಾದ ಅಂತೀರಾ? ಬೆಟ್ಟ ಬಿಡಕ್ಕೆ ಹೋಗಿ ಇಸ್ಕೊಂಡಿದ್ದಾರೆ. ಏಯ್, ಮಠ ಅಂಗನವಾಡಿ ಮಾಡುವಂತ ಸುಮ್ಮನಿರು.